ಹಾಯ್ ಹಲೋ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ಮದರ್ ಸೌಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಹೊಸ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಜೊತೆ ಬಂದಿರೋದು. ಏನಪ್ಪ ಅದು ಹೊಸ ಇಂಟ್ರೆಸ್ಟಿಂಗ್ ವಿಷಯ ಅಂತೀರಾ? ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ನಮಗೋಸ್ಕರನೇ ಬದುಕುವಂತಹ ವ್ಯಕ್ತಿ, ನಮ್ಮ ಜೀವನದ ಒಂದು ದಾರಿಯಲ್ಲಿ ನಮ್ಮನ್ನ ಸಾಗಿಸುವಂತಹ ವ್ಯಕ್ತಿ. ಆ ವ್ಯಕ್ತಿ ಯಾರಂತ ಹೇಳ್ತೀರಾ? ಅದುವೇ ನಮ್ಮೆಲ್ಲರ ಪ್ರೀತಿಯ ಅಪ್ಪ. ಸೊ ಇವತ್ತಿನ ಸೆಕ್ಷನ್ ಬಂದ್ಬಿಟ್ಟು ನಮ್ಮ ಪ್ರೀತಿಯ ಅಪ್ಪ. ಸೊ ನಾನಿವತ್ತು ಅಪ್ಪನ ಬಗ್ಗೆ ನಿಮ್ಗೆಲ್ರಿಗೂ ಹೇಳ್ಬೇಕಂತ ಇಷ್ಟಪಡ್ತೀನಿ. ಆಕ್ಚುಲಿ ಎಲ್ರಿಗೂ ಅಪ್ಪ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಯಾಕಂತಂದ್ರೆ ಅಪ್ಪ ಯಾವಾಗ್ಲೂ ಗದರ್ಬೋದು ಅಥವಾ ನಮ್ಗೆ ಬೈಬೋದು, ಆದ್ರೂ ಕೂಡ ನಮ್ಗೆ ಅತಿ ಹೆಚ್ಚು ಪ್ರೀತಿ ಕಾಳಜಿ, ಎಸ್ಪೆಷಲಿ ಗರ್ಲ್ಸಿಗೆ ಮಾತ್ರ ಅಪ್ಪ ಅಂದ್ರೆ ಹೀರೋ ಅಂತಾನೆ ಅರ್ಥ. ನನ್ಗೂ ಕೂಡ ನನ್ನ ಅಪ್ಪ ಅಂದ್ರೆ ಹೀರೋನೇ. ಸೊ ಹಿ ಇಸ್ ಅ ರೋಲ್ ಮಾಡೆಲ್. ನನ್ಗೆ ಎಷ್ಟು ಸಲ ನಮ್ಮ ಪಪ್ಪ ಏನೇ ಒಂದು ಹೇಳಿದಾಗ ಕೂಡ ನಾನು ಅದರಲ್ಲಿ ಯಾಕೆ ಹೇಳಿದ್ರು, ಅದರಲ್ಲಿ ಏನ್ ಮೀನಿಂಗ್ ಇತ್ತು ಅನ್ನೋದನ್ನೇ ಹುಡುಕ್ತೀನಿ. ಹಾಗೇನೆ ಪ್ರತಿಯೊಬ್ಬರ ಜೀವನದಲ್ಲಿ ಅಪ್ಪ ಅಂತಂದ್ರೆ ಅದೇನೋ ಒಂದು ಸಂತೋಷ, ಖುಷಿ, ಜೊತೆಗೆ ಅಪ್ಪ ಅಂತಂದ್ರೆ ಒಂದು ಸ್ನೇಹಿತ. ನಾವು ಏನ್ ಮಾಡ್ತೀವಿ ಅಂದ್ರೆ ಅಪ್ಪ ಅಂತಂದ್ರೆ ನಾವು ಸ್ನೇಹಿತಕ್ಕಿಂತ ಮಿಗಿಲಾಗಿ ನೋಡ್ತೀವಿ. ನಾವ್ ಎಷ್ಟೋ ವಿಷಯಗಳನ್ನ ಯಾರ ಮುಂದೆ ಹೇಳಕ್ಕಾಗಲ್ಲ, ಅಪ್ಪ ಮುಂದೆ ಹೇಳ್ತೀವಿ. ಸೊ ಅಪ್ಪ ಅಂತಂದ್ರೆ ನಮ್ಗೆ ಒಂದು ನಮಗಾಗಿ ಬದುಕುವಂತ ಒಂದು ಮಿಡಿಯುವಂತ ಜೀವ ಅಂತಾನೆ ಹೇಳ್ಬೋದು. ಸೊ ನಾನಿವತ್ತು ಅಪ್ಪನ ಬಗ್ಗೆ ಒಂದು ಚಿಕ್ಕದಾಗಿ ಕವನ ಬರ್ದಿದ್ದೀನಿ. ಸೊ ಅದನ್ನೆಲ್ಲರೂ ನಿಮ್ಗೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ, ತನ್ನ ಕನಸನ್ನ ನಮ್ಮ ಮೂಲಕ ನನಸು ಮಾಡುವಂತ ಹಂಬಲ, ತಾನು ದುಡಿದು ಕಷ್ಟಗಳನ್ನ ನಮಗೆ ತೋರಿಸದೆ ಬದುಕುವಂತಹ ಒಂದು ಜೀವ, ತನ್ನ ಪ್ರತಿ ಕ್ಷಣ ನಮ್ಮ ಬದುಕಿಗೆ ಮೀಸಲಿಟ್ಟ ಜೀವ ಅಂದರೆ ಅದುವೇ ನಮ್ಮೆಲ್ಲರ ಪ್ರೀತಿಯ ಅಪ್ಪ ಅಂತಾನೆ ಹೇಳ್ಬೋದು. ಅಪ್ಪ ಯಾವಾಗ್ಲೂ ನಮ್ಮನ್ನ ತನ್ನನ್ನ ಮೀರಿ ನನ್ ಮಗ ಬೆಳಿಬೇಕಂತಾನೆ ಯೋಚನೆ ಮಾಡ್ತಾರೆ. ಅಮ್ಮ ನಮ್ಮನ್ನ ಯಾವಾಗ್ಲೂ ಅಂದ್ರೆ ನಾವು ಚಿಕ್ಕ ಮಕ್ಳಿದ್ದಾಗ ಅಮ್ಮ ನಮ್ಮನ್ನ ಯಾವಾಗ್ಲೂ ಸೊಟ್ಟದ ಮೇಲೆ ಕುದಿಸ್ಕೊಂತಾರೆ. ಅಷ್ಟೇ ಅಲ್ಲದೆ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಅಂದ್ರೆ ತಾವು ನೋಡಿರೋದ ಜಗತ್ತನ್ನ ತನ್ನ ಮಕ್ಕಳಿಗೆ ತಿಳಿಸೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಪ್ಪ ನಮ್ಮನ್ನ ಯಾವಾಗ್ಲೂ ಕುದಿಸ್ಕೊಂಡದ ಹೆಗಲ್ ಮೇಲೆನೆ. ಅದ್ರ ಅರ್ಥ ತಾನು ನೋಡಿರೋದ ಜಗತ್ತನ್ನ ತನ್ನ ಮಗ ಅಥವಾ ಮಗಳು ನೋಡ್ಲಿ ಅನ್ನೋ ಒಂದು ವಿಚಾರ, ಆಲೋಚನೆ ಅಪ್ಪಂದು. ಅಪ್ಪನ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಬುಕ್ ಕೂಡ ಸಾಲೋದಿಲ್ಲ. ಅಂತಹ ವ್ಯಕ್ತಿ ಅಪ್ಪ. ಅಪ್ಪನ ವ್ಯಕ್ತಿತ್ವ ನಾವು ಯಾವತ್ತೂ ಬಿಟ್ಕೊಡಕ್ ಆಗದೆ ಇರುವಂತಹ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ಸೊ ನಾವ್ ಎಷ್ಟೋ ಜನನ ವ್ಯಕ್ತಿನ ನೋಡಿರ್ತೀವಿ, ಸಾಧನೆ ಮಾಡಿರೋ ವ್ಯಕ್ತಿ ಆಗಿರ್ಬೋದು. ಅವ್ರ ಎಲ್ಲರ ಹಿಂದಿನ ರೋಲ್ ಮಾಡೆಲ್ ಅಪ್ಪನೇ ಆಗಿರ್ತಾರೆ ಅಲ್ವಾ? ಇಂಗ್ಲಿಷ್ ಅಲ್ಲಿ ನಾವು ಅಪ್ಪನ್ಗೆ ಫಾದರ್ ಅಂತ ಕರಿತೀವಿ. ಆ ಪ್ರತಿಯೊಂದು ವರ್ಡಿನ ಅರ್ಥ ಕೂಡ ಒಂದೊಂದು ಅಪ್ಪನ ವ್ಯಕ್ತಿತ್ವವನ್ನ ಹೊಗಳುತ್ತೆ. ಅದೇನಪ್ಪ ಅಂದ್ರೆ, ಎಫ್ ಫಾರ್ ಫ್ಯಾಂಟಾಸ್ಟಿಕ್, ಎ ಫಾರ್ ಅಮೇಜಿಂಗ್, ಟಿ ಫಾರ್ ಟ್ರಸ್ಟ್ ವರ್ತಿ, ಅಂಡ್ ಎಚ್ ಫಾರ್ ಹೀರೋ, ಅಂಡ್ ಇ ಫಾರ್ ಎಕ್ಸಲೆಂಟ್, ಅಂಡ್ ಆರ್ ಫಾರ್ ರಿಮಾರ್ಕೆಬಲ್. ಹೀಗೆ ಅಪ್ಪನ ಒಂದು ಪ್ರತಿಯೊಂದು ವರ್ಡ್ ಅದನ್ನ ಹೊಗಳುತ್ತೆ. ಹೀಗೆ ಅಪ್ಪ ನಮ್ಮ ಜೀವನದ ಫ್ಯಾಂಟಾಸ್ಟಿಕ್, ಅಮೇಜಿಂಗ್, ಟ್ರಸ್ಟ್ ವರ್ತಿ, ಅಂಡ್ ಹೀರೋ, ಅಂಡ್ ಹಿ ಇಸ್ ಎಕ್ಸಲೆಂಟ್ ಅಂಡ್ ರಿಮಾರ್ಕೆಬಲ್ ಒಂದು ಪರ್ಸನ್ ಅಂತಾನೆ ಹೇಳ್ಬೋದು. ಎಟ್ ಪ್ರೆಸೆಂಟ್ ಡೇ ಆಗಿರ್ಬೋದು ಅಥವಾ ಹಿಂದಿನ ಕಾಲದಾಗ ಆಗಿರ್ಬೋದು. ಸೊ ಯಾವಾಗ್ಲೂ ಒಬ್ಬ ತಂದೆ ತನ್ನ ಮಕ್ಕಳ ಬೆಳವಣಿಗೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂತಾನೆ. ಅದು ಯಾರೇ ಆಗಿರಲಿ, ಅಟ್ಲೀಸ್ಟ್ ಥಿಂಕ್ ಆದ್ರೂ ಮಾಡ್ತಾರೆ, ನನ್ನ ಮಗ ಹಿಂಗೆ ಆಗಬೇಕು ಅಂದ್ರೆ ಅವ್ರ ಕೈಗೆ ಆಗದೇ ಇರೋದು. ಕೆಲವೊಂದು ಪರಿಸ್ಥಿತಿಯಲ್ಲಿ ಕೆಲವೊಬ್ಬರು ತಂದೆ ಏನು ಮಾಡಕ್ ಆಗದೆ ಇರಬಹುದು, ಬಟ್ ಆದ್ರೆ ಅವ್ರ ಯೋಚನೆ ಅಂತೂ ಮಾಡಿರ್ತಾರೆ, ನನ್ನ ಮಗ ನನ್ಗಿಂತ ಹೆಚ್ಚಾಗಿ ಬೆಳಿಲಿ ಅಂತ. ಸೊ ಯಾವುದೇ ಸಂದರ್ಭ ಆಗಲಿ ಅಪ್ಪ ಅನ್ನೋ ಒಂದು ಸತ್ಯ ಯಾವತ್ತೂ ಕಹಿ ಆಗಕ್ ಸಾಧ್ಯನೇ ಇಲ್ಲ. ಸೊ ಡ್ಯಾಡ್ ಆರ್ ದ ಮೋಸ್ಟ್ ಆರ್ಡಿನರಿ ಮ್ಯಾನ್. ಸೊ ಈಸ್ ಅ ಬಹಳ ಒಂದು ಸಿಂಪಲ್ ಮ್ಯಾನ್. ಸಿಂಪಲ್ ಆಗಿದ್ರು ನಮ್ಮನ್ನ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನೋಡುವಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ಟರ್ನ್ ಬೈ ಲವ್ ಇನ್ ಟು ಹೀರೋಸ್ ಅಂಡ್ ಅಡ್ವೆಂಚರಿಯಸ್ ಸ್ಟೋರಿ ಟೆಲ್ಲರ್, ಸಿಂಗರ್, ಅಂಡ್ ಹಿ ಇಸ್ ಆಲ್ ರೌಂಡರ್ ಆಫ್ ಅವರ್ ಲೈಫ್. ಹೌದಲ್ವಾ? ಸೊ ನನ್ನ ಜೀವನದಲ್ಲಿ ಕೂಡ ನನ್ಗೆ ಅಪ್ಪ ಅಂದ್ರೆ ಪ್ರಾಣ. ನಾನ್ ಏನೇ ಆಗಿದ್ರು ಅಥವಾ ನಾನ್ ಏನೇ ಮಾಡ್ಬೇಕಂತ ಅನ್ಕೊಂಡಿದ್ರು ಅದಕ್ಕೆ ಮೇನ್ ಕಾರಣ ಅಂದ್ರೆ ಅಪ್ಪನೇ. ಸೊ ನೀವೆಲ್ಲರೂ ಕೇಳಿರ್ತೀರಲ್ವಾ, ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಈ ಸಾಂಗ್ ಅಂತೂ ನಿಮ್ಮೆಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ. ನನಗಂತೂ ತುಂಬಾ ಫೇವ್ರೇಟ್. ಈ ಸಾಂಗ್ ಬಂದ್ಮೇಲೆ ನಾನು ಎಷ್ಟೋ ಸಾರಿ ಈ ಸಾಂಗ್ ನ ಕೇಳಿದ್ದೀನಿ. ನನಗೆ ಭಾಳ ಇಷ್ಟವಾದ ಸಾಂಗ್. ನನಗೆ ಕೆಲವೊಂದ್ಸರಿ ನಾನೇನಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ಅನಿಸಿದಾಗ ಅಥವಾ ನಾನು ತುಂಬಾ ಬೇಜಾರಾದಾಗ ಕೇಳೋಂಥ ಸಾಂಗ್ ಕೂಡ ಇದೊಂದು. ಸೊ ಇವತ್ತಿನ ಸೆಕ್ಷನ್ದಲ್ಲಿ ನಾನು ನಿಮಗೆ ಅಪ್ಪನ ಬಗ್ಗೆ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ
ಖುಷಿ ಆಗುತ್ತೆ. ಜೊತೆಗೆ ನಾನು ಲಾಸ್ಟ್ಲಿ ಒಂದು ಕವನ ಹೇಳ್ಬೇಕಂತ ಪಡ್ತೀನಿ. ಅದೇನಂದ್ರೆ, ಆಕಾಶದ ಎತ್ತರಕ್ಕೆ ರೆಕ್ಕೆಯ ಬಿಚ್ಚಿ ಹಾರೋ ಕನಸು ನಮ್ಮನ್ನ ಹೃದಯದಿಂದ ಬೆಳಗುತ್ತ ಜೊತೆಯನ್ನ ಮಾಡಿದಂತಹ ಏಕೈಕ ವ್ಯಕ್ತಿ ಅಥವಾ ಏಕೈಕ ಒಂದು ಜೀವ ಅಂತಂದ್ರೆ ಅದು ನಮ್ಮ ತಂದೆ. ಸೊ ನಮ್ಮೆಲ್ಲರ ಪ್ರೀತಿಯ ಅಪ್ಪ. ಸೊ ನಾವೆಲ್ಲರೂ ಬೇಡ್ಕೊಳ್ಳೋದು ಒಂದೇ, ನಮ್ಮ ಅಪ್ಪ ಖುಷಿಯಾಗಿರ್ಲಿ, ಹ್ಯಾಪಿ ಆಗಿರ್ಲಿ ಅಂತ. ಸೊ ಅವರು ಕೂಡ ನಮ್ಮಿಂದ ಬಯಸೋದು ಒಂದೇ, ನಮ್ಮೆಲ್ಲರ ಪ್ರೀತಿ ಅಷ್ಟೇ. ಸೊ ನಾವೆಲ್ಲರೂ ನಮ್ಮ ತಂದೆ ತಾಯಿಗೆ ಪ್ರೀತಿಯಿಂದ ಕಾಳಜಿಯನ್ನು ತೋರಿಸಿದಾಗ ಅವ್ರಿಗೆ ಏನಿಸುತ್ತೆ, ಒಂದು ಖುಷಿ ಆಗುತ್ತೆ. ಆ ಮುಖದಲ್ಲಿ ಬರುತ್ತಲ್ವಾ, ನಾವು ಸಾಧನೆ ಮಾಡಿದಾಗ ಅದೊಂದು ನಗು, ಅದು ಸಾಕು ನಮ್ಮ ಸಾಧನೆ ಒಂದು ಅದ್ಭುತ ಅಂತ ಅಲ್ವಾ? ಹೌದು. ಸೊ ಇಷ್ಟ ಹೇಳ್ತಾ ಇವತ್ತಿನ ಸೆಕ್ಷನ್ ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.